ಸಂವಿಧಾನ 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 ಅಂತೇಳಿ ಒಬ್ಬರು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ತಿರುಗಾಡಿದ್ರೆ ಇನ್ನೊಬ್ಬರು ಕೋರ್ಟ್ಗೆ ಹೋಗ್ತಾರೆ. ಆದರೆ ಸಂವಿಧಾನಾತ್ಮಕವಾಗಿ ತಾವು ನಡ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಪ್ರಜ್ಞೆಯಿಂದನೂ ಕೂಡ ಅವರು ವರ್ತಿಸ್ತಾ ಇಲ್ಲ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗಿದೆ. ಈ ಭ್ರಷ್ಟಾಚಾರದ ನೆಲೆಯಲ್ಲಿ ಗಟ್ಟಿಗೊಂಡಂಥ ಘನೀಕರಿಸಲ್ಪಟ್ಟಂಥ ಯಾವುದೇ ದಪ್ಪ ಚರ್ಮದ ಈ ರಾಜಕಾರಣಿಗಳು ಯಾವುದೇ ರೀತಿಯ ಅಸಂವಿಧಾನಿಕವಾದಂಥ ಮತ್ತು ಶಿಷ್ಟಾಚಾರದ ಉಲ್ಲಂಘಿಸಿ ಹೊಸ ಶಿಷ್ಟಾಚಾರವನ್ನು ಪದ್ಧತಿಯನ್ನು ಹುಟ್ಟು ಹಾಕೋದಕ್ಕೂ ಕೂಡ ಅವರಿಗೆ ಮುಜುಗರವೂ ಇಲ್ಲ ಮತ್ತು ಯಾವುದೇ ರೀತಿಯ ಮಾನವಮಾನದ ಪ್ರಶ್ನೆಯೂ ಇಲ್ಲ. ಇಲ್ಲಿ SIR ಹೆಸರಿನಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಅನ್ನ ಇಟ್ಟು ನಮ್ಮಲ್ಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ನಿಜವಾದಂಥ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವಂಥ ಕೆಲಸ ನಡೀತಾ ಇದೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇಡೀ ದೇಶಾದ್ಯಂತ ಒಂದು ಸುದ್ದಿಯ ಬಿಂದುವಾದದ್ದು ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಸ್ವತಃ ಅರ್ಜಿ ಆಗಿಯೂ ಕೂಡ ಸುಪ್ರೀಂ ಕೋರ್ಟಿನಲ್ಲಿ ವಾದಿಸ್ತಾ ಇರುವಂಥದ್ದು ಈಗ ಇಡೀ ದೇಶದಲ್ಲಿ ವೈರಲ್ ಆಗ್ತಾ ಇದೆ. ಯಾವುದೇ ಮುಖ್ಯಮಂತ್ರಿ ಕೂಡ ಇವತ್ತಿನವರೆಗೆ ತನ್ನ ರಾಜ್ಯದ ಪ್ರಾತಿನಿಧಿಕ ಒಂದು ಸಮಸ್ಯೆಯನ್ನು ಇಟ್ಕೊಂಡು ಸುಪ್ರೀಂ ಕೋರ್ಟ್ನಲ್ಲಿ ವಾದಿಸಿದ್ದು ದಾಖಲೆ ಇರಲಿಲ್ಲ. ಸಂವಿಧಾನವನ್ನು ಉಳಿಸಿ ಸಂವಿಧಾನಾತ್ಮಕವಾಗಿ ನಮಗೆ ದಕ್ಕಿದ ಹಕ್ಕು ಬಾಧ್ಯತೆಗಳ ಮೇಲೆ SIR ಹೆಸರಿನಲ್ಲಿ ಎಲೆಕ್ಷನ್ ಕಮಿಷನ್ ಮತ್ತು ನರೇಂದ್ರ ಮೋದಿ BJP ಒಳ ಒಪ್ಪಂದದ ಮೂಲಕ ಇಡೀ ದೇಶಾದ್ಯಂತ SIR ಮಾಡುವ ಮೂಲಕ ತಮ್ಮ ಒಂದು ಗೆಲುವಿನ ನೆಲೆಯನ್ನ ಗಟ್ಟಿ ಮಾಡ್ಕೊಳ್ತಾ ಇದ್ದಾರೆ. ಜನತಂತ್ರ ವ್ಯವಸ್ಥೆ ಕುಸಿತಾ ಇದೆ, ಸಂವಿಧಾನದ ಹಕ್ಕು ಬಾಧ್ಯತೆಗಳ ಮೇಲೆ ದಾಳಿ ಆಗ್ತಾ ಇದೆ, ಅದನ್ನ ರಕ್ಷಿಸಿ ಅಂತ CJIಗೆ ನೇರವಾಗಿ ವಿನಂತಿ ಮಾಡ್ಕೊಂಡಿದ್ದಾರೆ. ಯಾರು? ವೆಸ್ಟ್ ಬೆಂಗಾಲದ ಮುಖ್ಯಮಂತ್ರಿ. ಇಲ್ಲಿ SIR ಹೆಸರಿನಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಅನ್ನ ಇಟ್ಟು ನಮ್ಮಲ್ಲಿ ಸುಳ್ಳು ದಾಖಲೆಗಳನ್ನ ಸೃಷ್ಟಿಸಿ ನಿಜವಾದಂಥ ಮತದಾರರ ಪಟ್ಟಿಯಿಂದ ಡಿಲೀಟ್ ಮಾಡುವಂಥ ಕೆಲಸ ನಡೀತಾ ಇದೆ. ಆದ್ರಿಂದ ಎಲೆಕ್ಷನ್ ಕಮಿಷನ್ ಅಸಂವಿಧಾನಿಕವಾದ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ. ಇದನ್ನ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಸಂವಿಧಾನಾತ್ಮಕವಾದಂಥ ಹಕ್ಕುಗಳನ್ನು ಉಳಿಸಿಕೊಡಬೇಕು ಅನ್ನುವಂಥದ್ದು ಮಮತಾ ಬ್ಯಾನರ್ಜಿ ಅವರ ಅಹವಾಲು. ಅದಕ್ಕೆ ತಕ್ಕಾಗಿ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಕಮಿಷನ್ಗೆ ನೋಟಿಸನ್ನು ಜಾರಿ ಮಾಡಿತು. ಇದಕ್ಕೆ ಉತ್ತರಿಸಿ ಅಂತ ಇಡೀ ದೇಶದಲ್ಲಿ ಎಡ ಬುದ್ಧಿಜೀವಿಗಳು, ಇಂಡಿಕೂಟ ಮತ್ತು ದೇಶದ ಒಳಗಡೆ ಇರುವಂಥ ದೇಶದ್ರೋಹಿಗಳಿಗೆ ಬಹಳ ಸಂತಸದ ಸುದ್ದಿಯಾಗಿತ್ತಿದು. ಮಮತಾ ಬ್ಯಾನರ್ಜಿ ಅವರು ಎಂಥ ಕೆಚ್ಚೆದೆಯ ಒಂದು ಮುಖ್ಯಮಂತ್ರಿ, ಹೆಣ್ಮಗಳು, ಹೋರಾಟಗಾರ್ತಿ, ನೇರವಾಗಿ ಮುಖ್ಯಮಂತ್ರಿಯಾಗಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ವಾದವನ್ನು ಮಂಡಿಸಿದರು. ಈ ಭ್ರಷ್ಟಾಚಾರದ ನೆಲೆಯಲ್ಲಿ ಗಟ್ಟಿಗೊಂಡಂಥ ಘನೀಕರಿಸಲ್ಪಟ್ಟಂಥ ಯಾವುದೇ ದಪ್ಪ ಚರ್ಮದ ಈ ರಾಜಕಾರಣಿಗಳು ಯಾವುದೇ ರೀತಿಯ ಅಸಂವಿಧಾನಿಕವಾದಂಥ ಮತ್ತು ಶಿಷ್ಟಾಚಾರದ ಉಲ್ಲಂಘಿಸಿ ಹೊಸ ಶಿಷ್ಟಾಚಾರವನ್ನು ಪದ್ಧತಿಯನ್ನು ಹುಟ್ಟು ಹಾಕೋದಕ್ಕೂ ಕೂಡ ಅವರಿಗೆ ಮುಜುಗರವೂ ಇಲ್ಲ ಮತ್ತು ಯಾವುದೇ ರೀತಿಯ ಮಾನವಮಾನದ ಪ್ರಶ್ನೆಯೂ ಇಲ್ಲ. ಅದರ ಅರ್ಥ ಸುಪ್ರೀಂ ಕೋರ್ಟಲ್ಲಿ ಅರ್ಜಿದಾರರಾಗಿ ಅವರು ಮುಖ್ಯಮಂತ್ರಿಯಾಗಿ ಅಲ್ಲಿ ವಾದಿಸಬಾರದು ಅನ್ನುವಂಥದ್ದು ಏನೂ ಇಲ್ಲ. ಸಂವಿಧಾನಿಕವಾಗಿ ಪ್ರಜಾಪ್ರಭುತ್ವದ ದೇಶದಲ್ಲಿ ಕಾನೂನಿನ ಚೌಕಟ್ಟಿನ ಒಳಗಡೆ ಯಾವ ಕಕ್ಷಿದಾರರು ಅಥವಾ ಯಾವುದೇ ಒಬ್ಬ ಅರ್ಜಿದಾರರು ತನ್ನ ಅಹವಾಲನ್ನು ಹೇಳಿಕೊಳ್ಳುವಂಥ ಅವಕಾಶ ಸಾಂವಿಧಾನಿಕವಾಗೇ ಇದೆ. ಆದರೆ ಮುಖ್ಯಮಂತ್ರಿಯೊಬ್ಬರು ಈ ರೀತಿಯ ಒಂದು ಡ್ರಾಮಾ ಮಾಡುವಂಥದ್ದು ಇದೆಯಲ್ಲ, ಹೈ ಡ್ರಾಮಾ, ಇದು ಕೇವಲ ಪ್ರಚಾರಕ್ಕೆ ಮತ್ತು ಇಡೀ ದೇಶಾದ್ಯಂತ ಸುದ್ದಿಯಾಗಲಿಕ್ಕೇನೆ ಮಾಡಿದ್ದು ಅನ್ನೋದ್ರ ಬಗ್ಗೆ ಯಾವ ಸಂಶಯವೂ ಇಲ್ಲ. BJP ಅದನ್ನು ಈಗಾಗಲೇ ಬಹಳ ಕಟಕಿಯಾಡುವ ಮೂಲಕ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ. ಎಲೆಕ್ಷನ್ ಬಂತು ಅಂತಾದರೆ ಮಮತಾ ಬ್ಯಾನರ್ಜಿ ಅವರ ಹೊಸ ಛದ್ಮವೇಷಗಳು ಹೊರಗೆ ಬೀಳ್ತವೆ. ಅವತ್ತು ವೀಲ್ ಚೇರ್ ಆಯಿತು, ಇವತ್ತು ಕರಿಕೋಟನ್ನು ಹಾಕಿದ್ದಾರೆ. ಈ ಥರದ ವಾದ ಮಂಡಿಸಲ್ಪಡ್ತಾ ಇದೆ. ಇದರ ಮಧ್ಯೆ
ನಾನು ನಿನ್ನೆಯ ವಿಡಿಯೋದಲ್ಲಿ ಹೇಳಿದ ಹಾಗೇನೆ ಮೋದಿಯವರ ಮೇಲೆ ಇನ್ನಿಲ್ಲದ ಸುಳ್ಳು ಆರೋಪಗಳನ್ನ, ಅಸಂವಿಧಾನಿಕ ಶಬ್ದಗಳನ್ನ, ಕಾನೂನಾತ್ಮಕವಾಗಿ ವಿರೋಧಿಸಬಹುದಾದಂಥ ಎಲ್ಲ ಪ್ರಕ್ರಿಯೆಗಳನ್ನು ರಾಹುಲ್ ಗಾಂಧಿಯಿಂದ ಹಿಡಿದು ಮಮತಾ ಬ್ಯಾನರ್ಜಿವರೆಗೆ ಪ್ರತಿಯೊಬ್ಬರು ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಸಂವಿಧಾನ 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 ಅಂತೇಳಿ ಒಬ್ರು ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ತಿರುಗಾಡಿದ್ರೆ ಇನ್ನೊಬ್ರು ಕೋರ್ಟ್ಗೆ ಹೋಗ್ತಾರೆ. ಆದರೆ ಸಂವಿಧಾನಾತ್ಮಕವಾಗಿ ತಾವು ನಡ್ಕೊಳ್ಬೇಕು ಅನ್ನುವಂಥ ಕನಿಷ್ಠ ಮಟ್ಟದ ಪ್ರಜ್ಞೆಯಿಂದನೂ ಕೂಡ ಅವರು ವರ್ತಿಸ್ತಾ ಇಲ್ಲ ಅನ್ನೋದು ಜನಸಾಮಾನ್ಯರಿಗೆ ಅರ್ಥ ಆಗಿದೆ. ಅದನ್ನೇ ಸಂಸತ್ತಿನಲ್ಲಿ ಪ್ರಧಾನಿ ಮೋದಿ ಅವರು ಹೇಳಿದರು. ನುಸುಳುಕೋರರು ದೇಶದ ಭದ್ರತೆಗೆ ಬಹಳ ದೊಡ್ಡ ಅಪಾಯ. ಪ್ರಪಂಚದ ಬಲಿಷ್ಠ ರಾಷ್ಟ್ರಗಳು ಕೂಡ ಇವತ್ತು ನುಸುಳುಕೋರರನ್ನ ಹುಡುಕಿ ಹುಡುಕಿ ಒದ್ದೋಡಿಸ್ತಾ ಇದ್ದಾರೆ, ಗುಡಿಸಿ ಹಾಕ್ತಾ ಇದ್ದಾರೆ. ಅದಕ್ಕೆ ಇಡೀ ದೇಶದಲ್ಲಿ ಏಕಮತ ಇದೆ. ಆದರೆ ದೌರ್ಭಾಗ್ಯ ಅಂತಂದ್ರೆ ನಮ್ಮ ದೇಶದಲ್ಲಿ ಭಯೋತ್ಪಾದಕತೆಗೆ, ಭದ್ರತೆಗೆ, ದೇಶದ ಅಖಂಡತೆಗೆ, ದೇಶದ ಒಳಗಿನ ಶಾಂತಿ ಸುವ್ಯವಸ್ಥತೆಗೆ ನಮ್ಮ ಒಳಗಡೆನೆ ಬಂದು ನಮ್ಮಲ್ಲೇ ನಿಂತು ನಮ್ಮ ದೇಶದ ಎಲ್ಲ ಸೌಲಭ್ಯಗಳನ್ನು ಅಕ್ರಮವಾಗಿ ಬಳಸ್ಕೊಂಡು ಅವರು ನಮ್ಮ ದೇಶಕ್ಕೆ ಬೆಂಕಿ ಹಚ್ಚುವ, ಬಾಂಬಿಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂಥವರನ್ನ, ನುಸುಳುಕೋರರನ್ನ, ಅಕ್ರಮ ನುಸುಳುಕೋರರನ್ನ ಹೊರಗಡೆ ಹಾಕುವಂಥ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದರೆ, ಪ್ರಕ್ರಿಯೆಗೆ ನಾವು ಕೈ ಹಾಕಿದರೆ ಅದನ್ನು ಕೂಡ ತಡೆಯುವಂಥ ಕೆಲಸ ನಡೀತಾ ಇದೆ. ಇದು ಎಂಥ ದೌರ್ಭಾಗ್ಯ ಇದು ಅನ್ನೋದನ್ನ ಇಂಡಿ ಕೂಟಕ್ಕೆ ನೇರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಅಂದ್ರೆ ಒಟ್ಟಿನಲ್ಲಿ ಏನು ನಡೀತಾ ಇದೆ ಈ ದೇಶದಲ್ಲಿ ಅಂತಂದ್ರೆ, ಒಂದು ಕಡೆ ದೇಶದ ಅಭಿವೃದ್ಧಿ, ದೇಶದ ಅಖಂಡತೆ, ದೇಶದ ಅಸ್ಮಿತೆ, ದೇಶದ ಸನಾತನ ಧರ್ಮ, ಈ ಎಲ್ಲವನ್ನ ಕಾಪಿಡುವಂತ ಒಂದು ಕೆಲಸವನ್ನ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ರೆ, ಅದರ ವಿರುದ್ಧವಾಗಿ ಏನಕ್ಕೇನು ಸಂವಿಧಾನದ ಹೆಸರು, ಕಾನೂನಿನ ಹೆಸರು, ಕೊನೆಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲೂ ತಪರಾಕಿ ಹೊಡ್ಕೊಂಡು ಬರ್ತಾರೆ. ಹಿಂದೆ ಇದೇ SIR ಬಗ್ಗೆ ಸುಪ್ರೀಂ ಕೋರ್ಟ್ ಏನು ವರ್ಡಿಕ್ಟ್ ಕೊಟ್ಟಿತ್ತು? SIR ಏನೇನು ಮುಚ್ಚಿದ ಲಕೋಟೆಯಲ್ಲಿ ಮಾಡ್ತಾ ಇದ್ದಾರಾ, ಕ್ಲೋಸ್ ಡೋರಲ್ಲಿ ಮಾಡ್ತಾ ಇದ್ದಾರಾ, ಗೌಪ್ಯವಾಗಿ ಮಾಡ್ತಾ ಇದ್ದಾರಾ? ಇಲ್ಲ, ಸಾರ್ವಜನಿಕವಾಗಿ ಸಾಂವಿಧಾನಿಕವಾಗಿ ಮಾಡ್ತಾ ಇದ್ದಾರೆ. ನೀವು ರಾಜ್ಯ ಸರ್ಕಾರಗಳು ಅವರಿಗೆ ಬೇಕಾದಂಥ ಸೌಕರ್ಯಗಳನ್ನ, ಸೌಲಭ್ಯಗಳನ್ನ, ಸಹಮತವನ್ನ ಮತ್ತು ಅವರಿಗೆ ಎಲ್ಲವನ್ನು ಸಹಕಾರವನ್ನ ಕೊಡತಕ್ಕದ್ದು. ನಿಮಗೆ ಆಕ್ಷೇಪ ಇದ್ದರೆ ಸಾರ್ವಜನಿಕವಾಗಿ ಪ್ರಕಟಿಸ್ತಾರೆ, ಅಲ್ಲಿ ಉತ್ತರಿಸಿ, ತಪ್ಪಿದ್ದದನ್ನು ತಪ್ಪು ಅಂತ ಹುಡುಕಿ ಹೇಳಿ ಅದು ಸರಿಪಡಿಸುವ ಎಲ್ಲ ಅವಕಾಶಗಳಿದೆ. ಮುಕ್ತ ಅವಕಾಶದಲ್ಲಿ ನಡೀತಾ ಇದೆ. ಯಾಕೆ ನೀವು ಈ ರೀತಿ ಮಾಡ್ತಿದ್ದೀರಿ ಅನ್ನುವಂಥ ಒಂದು ಜಬರ್ದಸ್ತ್ ಹೇಳಿಕೆಯನ್ನ, ತಾಕೀತನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು. ಅದನ್ನು ನಮಗೆ ನೆನಪಿದೆ. ಈಗ ಮಮತಾ ಬ್ಯಾನರ್ಜಿ ಅವರು ಸಂವಿಧಾನ ರಕ್ಷಿಸಿ, ಜನತಂತ್ರ ವ್ಯವಸ್ಥೆಯನ್ನು ರಕ್ಷಿಸಿ ಅಂತ ಹೇಳಿ ಗೋಗರೆದು ಸುಪ್ರೀಂ ಕೋರ್ಟ್ಗೆ ಹೋಗಿ ಸ್ವತಃ ವಾದಿಸಿದಾಗ ಏನು ಎಲೆಕ್ಷನ್ ಕಮಿಷನ್ಗೆ ನೋಟಿಸನ್ನು ಕೊಟ್ಟಿತು ಸುಪ್ರೀಂ ಕೋರ್ಟ್, ಇದಕ್ಕೆ ನೀವು ಉತ್ತರವನ್ನು ಕೊಡಿ. ಯಾಕೆಂತಂದರೆ ಇಲ್ಲಿ ಸಂವಿಧಾನದ ಹಕ್ಕು ಬಾಧ್ಯತೆಗಳ ಏನಾದರೂ ವೈಲೆನ್ಸ್ ಆಗಿದೆಯಾ, ಏನು ಕತೆ ಅನ್ನೋದನ್ನು ಚರ್ಚೆಗೆ ಒಡ್ಡಬೇಕಾಗತ್ತೆ. ಆದ್ದರಿಂದ ನೀವು ಇದಕ್ಕೆ ಉತ್ತರಿಸಿ. ಪ್ರಾಯಶಃ ನನಗನ್ನಿಸ್ತದೆ SIR ವಿರುದ್ಧ ಸಂವಿಧಾನದ ಅಸ್ತ್ರವನ್ನು ಇಟ್ಟುಕೊಂಡು ಸುಪ್ರೀಂ ಕೋರ್ಟಿಗೆ ಬಂದಂಥ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅವರಿಗೆ ಇಂಥ ಒಂದು ಟೈಟ್ ಸ್ಲ್ಯಾಪ್ ಎಲ್ಲಿಯೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸುಪ್ರೀಂ ಕೋರ್ಟ್ ಯಾವಾಗ ನೋಟಿಸನ್ನು ಕೊಡ್ತೋ ಆವಾಗ ಎಲೆಕ್ಷನ್ ಕಮಿಷನ್ ತನ್ನಲ್ಲಿ ಇರುವಂಥ ಎಲ್ಲ ಅಸ್ತ್ರಶಸ್ತ್ರಗಳನ್ನು ಈಗ ಹೊರಗಾಕಿದೆ. ಎಲೆಕ್ಷನ್ ಕಮಿಷನ್ ಪ್ರಥಮವಾಗಿ ಹೇಳಿದ್ದೆ ಇಷ್ಟು: ನಾವು ದೇಶಾದ್ಯಂತ SIR ಮಾಡ್ತಾ ಇದ್ದೇವೆ. ಈಗಾಗಲೇ 12 ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಮುಗಿದಿದೆ. ಯಾವ ರಾಜ್ಯದಲ್ಲೂ ನಮಗೆ ಈ ರೀತಿಯ ಭೀಭತ್ಸವಾದಂಥ, ಎರಗುವ, ದಾಳಿ ಮಾಡುವ 700ಕ್ಕೂ ಹೆಚ್ಚು ಜನರನ್ನ ಕಟ್ಕೊಂಡು ಬಂದು ಎಲೆಕ್ಷನ್ ಆಫೀಸರ್ಸ್ ಮೇಲೆ, SIR ಅಧಿಕಾರಿಗಳ ಮೇಲೆ ದಾಳಿ ನಡೆಸುವ, ಎಲೆಕ್ಷನ್ ಕಮಿಷನ್ ಆಫೀಸನ್ನೇ ಬಂದ್ ಮಾಡಿ ಅದನ್ನು ಧ್ವಂಸ ಮಾಡುವಂಥ ಒಂದು ಹೀನಾಯ ಕೆಲಸಕ್ಕೆ ಮುಂದಾಗುವ ಪ್ರತಿಯೊಬ್ಬ ಆಫೀಸರ್ಸ್ ಕೂಡ ಪ್ರತಿದಿನ ಪತ್ರವನ್ನು ಕೊಡ್ತಾ ಇದ್ದಾರೆ, ನಮಗೆ ಈ ಕೆಲಸದಿಂದ ಮುಕ್ತಗೊಳಿಸಿ. ಯಾಕೆಂತಂದ್ರೆ ಒಂದು ಹೆಜ್ಜೆಯನ್ನು ಆಫೀಸಿಂದ ಹೊರಗಡೆ ಇಡುದಿದ್ರು ಕೂಡ ವಿಶೇಷವಾದಂಥ ವೈಯಕ್ತಿಕವಾದಂಥ ಭದ್ರತೆಯನ್ನು ಇಟ್ಕೊಂಡು ಮಾಡಬೇಕಾಗತ್ತೆ. ಅಲ್ಲಿ ಎಂಥ ಪರಿಸ್ಥಿತಿ ಇದೆ ಅಂತಂದ್ರೆ,
ಗೃಹ ಇಲಾಖೆಯ ಮಂತ್ರಿಯನ್ನೇ, ಕೇಂದ್ರ ಸರ್ಕಾರದ ಗೃಹ ಮಂತ್ರಿಗಳನ್ನೇ ಸ್ವತಃ ಮಮತಾ ಬ್ಯಾನರ್ಜಿ ಅವರು ಏನು ಹೇಳಿದರು? ವೆಸ್ಟ್ ಬೆಂಗಾಲಕ್ಕೆ ಅಮಿತ್ ಶಾ ಭೇಟಿ ಕೊಟ್ಟಾಗ ಅವರನ್ನ ಹೋಟೆಲಿಂದ ಹೊರಗಡೆ ಬರಲಿಕ್ಕೆ ಬಿಟ್ಟದ್ದೇ ಅವರ ಪುಣ್ಯ ಅಂತ. ಎಂಥ ಧೀಮಂತಿಕೆ, ಎಂಥ ಧಾಷ್ಟ್ಯ! ಒಂದು ಕೇಂದ್ರದ ಗೃಹ ಮಂತ್ರಿಯನ್ನ ಬೆದರಿಸುವ, ಹೆದರಿಸುವ, ಧಮಕಿ ಹಾಕುವ ಮಟ್ಟಕ್ಕೆ ಮಮತಾ ಬ್ಯಾನರ್ಜಿ ಅವರು ಬಂದರು ಅನ್ನೋದು ದೇಶಾದ್ಯಂತ ಚರ್ಚೆ ಆಯಿತು. BJP ಅವರು ಅತ್ಯಂತ ಕಟುವಾಗಿ ಅವರನ್ನು ವಿರೋಧಿಸಿದರು. ಇಂಥ ಹಿನ್ನೆಲೆಯನ್ನ ಎಲೆಕ್ಷನ್ ಕಮಿಷನ್ ಇಂಚಿಂಚಾಗಿ ಸುಪ್ರೀಂ ಕೋರ್ಟ್ ಎದುರು ಇಟ್ಟಿದೆ. ನಮಗೆ ಯಾವ ರೀತಿ ಥ್ರೆಟನಿಂಗ್ ಇದೆ, ಯಾವ ರೀತಿ ಜೀವಘಾತಕವಾದಂಥ ಪರಿಸ್ಥಿತಿ, ಯಾವ ಹೊತ್ತಲ್ಲಿ ಯಾರ ಕೊಲೆಯೂ ಎಷ್ಟೊತ್ತಿಗೆ ಬೇಕಾದರೂ ಆಗ್ಬೋದು, ಇಂಥ ಒಂದು ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಅಷ್ಟೇ ಅಲ್ಲ, ಅಲ್ಲಿ ಈಗ ಮೈಕ್ರೋ ಅಬ್ಸರ್ವರ್ಸ್ ಏನು ಬೇರೆಲ್ಲೂ ಇಲ್ಲ, ವೆಸ್ಟ್ ಬೆಂಗಾಲ್ದಲ್ಲಿ ಮಾತ್ರ ಹಾಕಿದ್ದಾರೆ. ಅವರಿಂದಲೇ ನಮಗೆ ತೊಂದರೆ ಆಗ್ತಾ ಇದೆ. ನಮ್ಮ ಮೂಲ ಮತದಾರರನ್ನ ಸುಳ್ಳು ಮತದಾರರು ಅಂತೇಳಿ ಅವರು ಲಿಸ್ಟಿಂದ ಹೊರಗಡೆ ಹಾಕ್ತಾ ಇದ್ದಾರೆ. ಮೈಕ್ರೋ ಅಬ್ಸರ್ವರ್ಸ್ ಮೇಲೆ ಹೆಚ್ಚಿನ ಒಂದು ತನಿಖೆ ಆಗಬೇಕು, ಹಾಗೆ ಹೀಗೆ ಅಂತ ಮಮತಾ ಬ್ಯಾನರ್ಜಿಯನ್ನು ಹೇಳಿದ್ರಲ್ಲ, ಅದಕ್ಕೆ ಎಲೆಕ್ಷನ್ ಕಮಿಷನ್ ಉತ್ತರ ಕೊಟ್ಟಿದೆ. ಮಮತಾ ಬ್ಯಾನರ್ಜಿ ಅವರು ಇನ್ನೊಂದು ವಾದವನ್ನು ಮುಂದಾಡ್ತಾ ಇದ್ದಾರೆ. ಭಟ್ಟಾಚಾರ್ಯ ಅದು ಇದು, ಇಲ್ಲಿ ಸ್ಥಳೀಯವಾದಂಥ ಸರ್ನೇಮ್ ಇದೆ, ಈ ಸರ್ನೇಮನ್ನು ಅರ್ಥ ಮಾಡ್ಕೊಳ್ದೇನೆ ಆ ಸರ್ನೇಮ್ ಇದ್ದವ್ರನ್ನೆಲ್ಲ ಹೊರಗಡೆ ಹಾಕ್ತಾ ಇದ್ದಾರೆ ಅಂತ ಅವರು ಏನೋ ಸುಪ್ರೀಂ ಕೋರ್ಟಲ್ಲಿ ವಾದ ಮಂಡಿಸ್ತಾ ಇದ್ದಾರೆ. ಅದಕ್ಕೆ ಎಲೆಕ್ಷನ್ ಕಮಿಷನ್ ಹೇಳಿತು, ನಾವು ನಿಮಗೇನೆ ಹೇಳಿದ್ದೆವು, ನಿಮಗೆ ಲೋಕಲ್ ಆದಂಥ ಸ್ಥಳೀಯವಾದಂಥ ಜ್ಞಾನ ಇರುವಂಥ, ಅರಿವಿರುವಂಥ ನಮಗೆ ಆಫೀಸರ್ಸನ್ನು ಕೊಡಿ, ನೀವು ಕೊಟ್ಟಿಲ್ಲ. ಆದ್ದರಿಂದ SIR ಪ್ರಕ್ರಿಯೆಯನ್ನು ಮುಂದುವರಿಸಬೇಕಾದಂಥ ಅನಿವಾರ್ಯತೆ ನಮಗೆ ಕಾನೂನುಬದ್ಧವಾಗಿರೋದ್ರಿಂದ, ಸಾಂವಿಧಾನಿಕವಾಗಿರೋದ್ರಿಂದ ನಾವು ಈ ಮೈಕ್ರೋ ಅಬ್ಸರ್ವರ್ಸನ್ನು ಹಾಕಿದ್ದೇವೆ, ಅದಕ್ಕೆ ನೀವೇ ಕಾರಣ. ಆದರೆ ಮೈಕ್ರೋ ಅಬ್ಸರ್ವರ್ಸಿಂದ ಯಾವುದೇ ಮಿಸ್ಟೇಕ್ಗಳು ಆಗಿಲ್ಲ ಅನ್ನೋದನ್ನು ಸುಪ್ರೀಂ ಕೋರ್ಟ್ಗೆ ಕೌಂಟರ್ ಅಫಿಡವಿಟ್ ಅಲ್ಲಿ ಎಲೆಕ್ಷನ್ ಕಮಿಷನ್ ಬಹಳ ಸ್ಪಷ್ಟಪಡಿಸಿದೆ. ಅದರ ಜೊತೆಗೆ ನಮ್ಮ ಮೇಲೆ ಯಾವ ರೀತಿಯ ದಾಳಿ ಆಗ್ತಾ ಇದೆ ಅನ್ನೋದನ್ನ ಎಳೆಯಾಗಿ ಬಿಡಿಸಿಟ್ಟಿದೆ. ಆ ಮೂಲಕ ಮಮತಾ ಬ್ಯಾನರ್ಜಿಯವರ ವೆಸ್ಟ್ ಬೆಂಗಾಲ್ ಎಂಥ ಜಂಗಲ್ ರಾಜ್ಯ ಆಗಿದೆ, ಎಂಥ ರಕ್ತ ಪಿಪಾಸುತನಕ್ಕೆ ಅದು ಮುಂದಾಗ್ತಾ ಇದೆ, ಮತ್ತು ಸಾಂವಿಧಾನಿಕವಾದಂಥ ಹಕ್ಕು ಬಾಧ್ಯತೆಗಳ ಮೂಲಕ ಸಾಂವಿಧಾನಿಕವಾದ ಪ್ರಕ್ರಿಯೆಯನ್ನ ಮಾಡುವಂಥ ಅಧಿಕಾರಿಗಳ ಮೇಲೆ ಎಂಥ ಕ್ರೌರ್ಯ, ಭೀಭತ್ಸವಾದಂಥ ಚಟುವಟಿಕೆ ನಡೀತಾ ಇದೆ. ಜೀವವನ್ನು ಎಡಗೈಲಿ ಇಟ್ಕೊಂಡು ಪ್ರತಿಯೊಬ್ಬ ಎಲೆಕ್ಷನ್ ಆಫೀಸರಿಗೂ Y+ ಒಂದು ಭದ್ರತೆಯನ್ನು ಕೇಂದ್ರ ಸರ್ಕಾರ ನಿರ್ವಹಿಸಬೇಕಾದಂಥ ಪರಿಸ್ಥಿತಿ ಕೇವಲ ವೆಸ್ಟ್ ಬೆಂಗಾಲದಲ್ಲೇ ಯಾಕಿದೆ ಅನ್ನೋದನ್ನು ಎಲೆಕ್ಷನ್ ಕಮಿಷನ್ ಅತ್ಯಂತ ಸ್ಪಷ್ಟವಾಗಿ ಡೇಟ್ ವೈಸ್ ಅಲ್ಲಿ ನಡೆದಂಥ ದಾಳಿ ಮತ್ತು ಪ್ರವೋಕ್ ಮಾಡ್ತಾ ಇರುವಂಥ ರೀತಿ ಅದನ್ನೆಲ್ಲವನ್ನು ವಿವರವಾಗಿ ಇಟ್ಟಿದೆ. BLOಗಳ ಮೇಲೆ ಕಂಪ್ಲೇಂಟ್ ಆಧಾರದಲ್ಲಿ ಎಲೆಕ್ಷನ್ ಆಫೀಷಿಯಲ್ಸ್ ಮೇಲೇನೆ ವೆಸ್ಟ್ ಬೆಂಗಾಲದಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ FIR ದಾಖಲಿಸ್ತಾ ಇದೆ. ತೀವ್ರ ಅಟ್ಯಾಕ್ ಮಾಡ್ತಾ ಇದ್ದಾರೆ. 700 ಜನ ಸೇರಿ ಅಟ್ಯಾಕ್ ಮಾಡಿದಂಥ ಉದಾಹರಣೆಗಳು ಇದೆ. ಎಷ್ಟೋ ಜನ ಎಲೆಕ್ಷನ್ ಅಫಿಷಿಯಲ್ಸ್ ಅನ್ನ ಈ ಕೆಲಸದಿಂದ ತಕ್ಷಣ ನಮ್ಮನ್ನು ರಿಮೂವ್ ಮಾಡಿ, ನಮಗೆ ಸಂಸಾರ ಇದೆ, ಜೀವ ಭಯ ಇದೆ, ನಾವು ಹೊರಗಡೆ ಹೋದವ್ರು ಯಾವಾಗ ವಾಪಸ್ ಬರ್ತೇವೋ ಇಲ್ವೋ ಅನ್ನುವಂಥ ಆತಂಕ ಇದೆ, ನಮಗೆ ಈ ಕೆಲಸ ಮಾಡಲಿಕ್ಕೆ ಆಗುದಿಲ್ಲ ಅಂತ ಪ್ರತಿದಿನ ನಮಗೆ ಲೆಟರ್ ಕೊಡ್ತಾ ಇದ್ದಾರೆ. SIR ಡ್ಯೂಟಿ ಮಾಡುವುದು ಅಂದ್ರೆ ಸಾವಿಗೆ ಆಹ್ವಾನಿಸಿದಂತೆ ಅಂತ ಇಡೀ ಎಲೆಕ್ಷನ್ ಆಫೀಸರ್ SIR ಅಧಿಕಾರಿಗಳು ನೇರವಾಗಿ ಹೇಳ್ತಾ ಇದ್ದಾರೆ. ಬೇರೆ ಯಾವುದೇ ರಾಜ್ಯದಲ್ಲೂ ಈ ರೀತಿಯ ಕ್ರೌರ್ಯ, ಈ ರೀತಿಯ ದಾಳಿ, ಈ ರೀತಿಯ ಉಸಿರುಗಟ್ಟುವ ವಾತಾವರಣ ಇಲ್ಲ. ಮತ್ತೆ ಅದಕ್ಕಿಂತ ಮುಖ್ಯವಾಗಿ ಪ್ರವೋಕಿಂಗ್ ಸ್ಪೀಚ್ ಅನ್ನ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಮಾಡ್ತಾ ಇದ್ದಾರೆ. ಸಾರ್ವಜನಿಕರನ್ನ ರೊಚ್ಚಿಗೆಬ್ಬಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಬ್ಬ TMC ಲೀಡರ್ ಏನ್ ಹೇಳ್ತಾರೆ ಅಂದ್ರೆ, ಎಲೆಕ್ಷನ್ ಕಮಿಷನ್ ಅವರ ಕಾಲು ಮುರಿದು ಹಾಕ್ತೇವೆ ಅಂತ ಅವನ ಅಬ್ಬರಿಸಿದ್ದಾನೆ. ಇಡೀ ಬಂಗಾಲ ಹೊತ್ತಿ ಉರಿತದೆ ನೆನಪಿಡಿ. ನೀವು SIR ಅನ್ನ ಇದೇ ತರ ಮುಂದುವರಿಸಿದ್ರೆ ಇಡೀ ಬೆಂಗಾಲಕ್ಕೆ ನಾವು ಬೆಂಕಿ ಇಡ್ತೇವೆ ಅನ್ನೋದನ್ನ TMC ಲೀಡರ್ ಹೇಳಿದ್ದನ್ನ, ಅದರ ಭಾಷಣದ ಪ್ರತಿಯನ್ನ, ಧ್ವನಿ ಮುದ್ರಿಕೆಯನ್ನ ಸುಪ್ರೀಂ ಕೋರ್ಟ್ಗೆ ಎಲೆಕ್ಷನ್ ಕಮಿಷನ್ ಇಟ್ಟಿದೆ. ಅಂದ್ರೆ
ಅಮಿತ್ ಶಾ ಅವರ ಮೇಲೇನೆ ದಾಳಿ ಮಾಡುವ, ಅಮಿತ್ ಶಾ ಅವರನ್ನೇ ಬೆದರಿಸುವ ಮಟ್ಟಕ್ಕೆ ಮುಂದಾಗ್ತಾ ಇರುವಂಥ ವೆಸ್ಟ್ ಬೆಂಗಾಲದಲ್ಲಿ ನಾವು ಅಧಿಕಾರಿಗಳಾಗಿ ಕೆಲಸ ಮಾಡೋದು ಹೇಗೆ? ಹಾಗಾದರೆ ಪ್ರಜಾಸತ್ತಾತ್ಮಕವಾಗಿ ಸಾಂವಿಧಾನಿಕವಾಗಿ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಾವು ಅದರ ಅಂಗವಾಗಿರುವಂಥ ಸಾಂಸ್ಥಿಕ ಸ್ವರೂಪಕ್ಕೆ ಕೆಲಸ ಮಾಡುವಂಥ ಒಂದು ಸಾಧ್ಯತೆ ಇಲ್ಲವೇ? ನಮಗೆ ಸಂವಿಧಾನ ಬೇರೆ, ಅವರಿಗೆ ಸಂವಿಧಾನ ಬೇರೆ ಇದೆಯಾ? ನಾವೇ ಸಂವಿಧಾನಾತ್ಮಕವಾದ ಹಕ್ಕು ಬಾಧ್ಯತೆಗಳ ರಕ್ಷಣೆಗೆ ಹೊರಟಿದ್ದೇವೆ. ಈಗಾಗಲೇ 58 ಲಕ್ಷ ಮತದಾರರು ಅಲ್ಲಿ ಮೂಲ ಇದ್ದಂಥ ಪಟ್ಟಿಗೂ ಈ ಪಟ್ಟಿಗೂ ವ್ಯತ್ಯಾಸ ಇದೆ. ಅವರನ್ನು ಹೊರಗಡೆ ಇಟ್ಟಿದ್ದೇವೆ. ಅವರು ನುಸುಳುಕೋರು ಅಂತ 99.9% ಖಾತ್ರಿಯಾಗಿದೆ. ಅದರ ಜೊತೆಗೆ 1.5 ಕೋಟಿ ಅನುಮಾನಾಸ್ಪದ ಮತದಾರರಿಗೆ, ಅಂದರೆ ಈಗಿರುವ ಪಟ್ಟಿಗೂ ವರ್ತಮಾನದಲ್ಲಿ ನಾವು ಮಾಡ್ತಾ ಇರುವಂಥ ಪಟ್ಟಿಗೂ ಅಜಗಜಾಂತರ ಇದೆ. ಅದಕ್ಕೆ ನೀವು ಬಂದು ಉತ್ತರ ಕೊಡಿ ಅಂತ ಅವರಿಗೆ 1.5 ಕೋಟಿ ಜನರಿಗೆ ನೋಟಿಸ್ ಕೊಟ್ಟಿದ್ದೇವೆ. ಇವತ್ತಿನವರೆಗೆ ಯಾರೂ ಬಂದಿಲ್ಲ. ವೈ? ಯಾಕೆ? ಅವರ ಹತ್ರ ಸತ್ಯ ಇದ್ದಿದ್ದಾದ್ರೆ, ಅವರು ನಿಜವಾದ ಈ ದೇಶದ ಪ್ರಜೆಗಳೇ ಆಗಿದ್ದಾದ್ರೆ ಅವರು ಬರಬಹುದಿತ್ತಲ್ಲ, ಅವರ ಉತ್ತರವನ್ನು ಕೊಡಬಹುದಿತ್ತಲ್ಲ, ಸಮಜಾಯಿಷಿಯನ್ನು ನೀಡಬಹುದಿತ್ತಲ್ಲ. ನಾವು ಏನೇನು ಕೇಳಿದ್ದೇವೆ ದಾಖಲೆಗಳನ್ನು ತಂದು ಅದನ್ನು ಕೊಟ್ಟರೆ ನಾವು ಅದನ್ನು ಸರಿಪಡಿಸಿ ಅವರನ್ನು ಮತದಾರರ ಪಟ್ಟಿಯಲ್ಲಿ ಸೇರಿಸಿ ಬಿಡ್ತೇವೆ. ಯಾಕೆ ಬಂದಿಲ್ಲ? ಇದರ ಕಾರಣ ಏನು ಅಂತ ಸುಪ್ರೀಂ ಕೋರ್ಟಿಗೆ ಎಲೆಕ್ಷನ್ ಕಮಿಷನ್ ತನ್ನ ಕೌಂಟರ್ ಅಫಿಡವಿಟ್ ಅಲ್ಲಿ ನೇರವಾಗಿ ದಾಖಲಿಸಿದೆ. ಇನ್ನೊಂದು ಡೇಟ್ ವೈಸ್ ಕೂಡ 24/11/2025 ನಡೆದ, ಈಗ ಇಲ್ಲಿ ಎಲೆಕ್ಟ್ರೋಲ್ ಆಫೀಸರ್ಸ್, ಈಗೇನಿದೆ ಎಲೆಕ್ಷನ್ ಕಮಿಷನ್ ಅಲ್ಲಿ ಎಲೆಕ್ಟ್ರೋಲ್ ಆಫೀಸರ್ಸ್ ಏನಿದ್ದಾರೆ ಅವರು ಆಫೀಸಲ್ಲಿ ಕೂತು ಕೆಲಸ ಮಾಡ್ತಾ ಇರುವಾಗ 24/11/2025 ಹೊರಗಡೆಯಿಂದ ಬೀಗ ಹಾಕಿ ಒಂದು ದೊಡ್ಡ ಮಾಬು ಬಂದು ಆ ಇಡೀ ಆಫೀಸನ್ನು ಧ್ವಂಸ ಮಾಡುವಂತ ಪ್ರಯತ್ನವನ್ನ ಮಾಡಲಾಗಿತ್ತು. ಆದರೆ ಸುಪ್ರೀಂ ಕೋರ್ಟಿಗೆ ಎಲೆಕ್ಷನ್ ಕಮಿಷನ್ ಕೇಳ್ತಾ ಇದೆ, ಇಂಥ ಒಂದು ಹಾಡೆ ಹಗಲು ಒಬ್ಬ ಆಫೀಸರ್ ಒಳಗಿರುವಾಗ ಬಂದ್ ಮಾಡಿ ಅದನ್ನ ಬೆಂಕಿ ಹಚ್ಚುವ, ಧ್ವಂಸ ಮಾಡುವ ಕೆಲಸಕ್ಕೆ ಮುಂದಾದಂಥವರ ಮೇಲೆ ಒಂದೇ ಒಂದು FIR ಆಗಿಲ್ಲ ಬೆಂಗಾಲದಲ್ಲಿ. ಯಾಕೆ ಅಂತ ಪ್ರಶ್ನೆ ಮಾಡಿದೆ. ಅದರ ಜೊತೆಗೆ ಮುಖ್ಯ ಚುನಾವಣಾಧಿಕಾರಿಗಳ ಕಚೇರಿಗೆ ನುಗ್ಗುವ ಕೆಲಸ ನಡೀತು, ಅದನ್ನು ಧ್ವಂಸ ಮಾಡುವ ಕೆಲಸ ನಡೀತು, ಅದನ್ನು ಬೆಂಕಿ ಹಚ್ಚುವ ಕೆಲಸ ನಡೀತು. ಆದರೂ ಕೂಡ ಕಾನೂನನ್ನ ಇಷ್ಟರ ಮಟ್ಟಿಗೆ ಕೈಗೆತ್ತಿಕೊಂಡಂತ ಘಟನೆ ನಡೆದಾಗಲೂ ಇವರ ಮೇಲೆ ಯಾವುದೇ ಕಾನೂನಿನ ಕ್ರಮ ಜರುಗಿಸಿಲ್ಲ ವೆಸ್ಟ್ ಬೆಂಗಾಲ್ ಸರ್ಕಾರ. ಯಾಕೆ ಅಂತ ಪ್ರಶ್ನೆ ಮಾಡಿದೆ. ಅಂದ್ರೆ ಗೂಂಡಾಗಳು, ದರೋಡೆಕೋರರು, ಕೊಲೆಗಡಕರು ಹಾಡೆ ಹಗಲು ಕತ್ತಿ ಹಿಡ್ಕೊಂಡು ತಿರುಗಾಡ್ತಾರೆ ಆಫೀಸರ್ಸ್ ಎದುರು. ಆದರೂ ಕೂಡ ಅವರ ಮೇಲೆ ಯಾವುದೇ ರೀತಿಯ ಕ್ರಮ ಜರುಗಿಸಿಲ್ಲ. ಇಂಥ ಪರಿಸ್ಥಿತಿ ಬೇರೆ ಯಾವ ರಾಜ್ಯದಲ್ಲೂ ಆಗ್ತಾ ಇಲ್ಲ, ವೆಸ್ಟ್ ಬೆಂಗಾಲದಲ್ಲೇ ಯಾಕೆ ಆಗ್ತಾ ಇದೆ? ಇದನ್ನ ನ್ಯಾಯಾಂಗ ಅತ್ಯಂತ ಗಂಭೀರವಾಗಿ ಗಮನಿಸಬೇಕು. SIR ಪ್ರಕ್ರಿಯೆ ಏನಿದೆ ಅದು ಸಾಂವಿಧಾನಿಕವಾಗಿ ನಡೀತಾ ಇದ್ರು ಕೂಡ ನಮಗೆ ಅದನ್ನ ಸುಸೂತ್ರವಾಗಿ ಅದನ್ನ ನಿರ್ವಹಿಸುವಂತ ಮಟ್ಟಕ್ಕೆ ನಮ್ಮನ್ನ ಒಂದು ಕ್ಷಣವೂ ಬಿಡ್ತಾ ಇಲ್ಲ. ಸಾರ್ವಜನಿಕರನ್ನೇ ರೊಚ್ಚಿಗೆಬ್ಬಿಸ್ತಾ ಇದ್ದಾರೆ. ಸಾರ್ವಜನಿಕರೇ ನಮ್ಮೆದುರು ಮುಗಿ ಬೀಳುವಂಗೆ ಮಾಡ್ತಾ ಇದ್ದಾರೆ. ನಮ್ಮನ್ನ ಕೊಲೆ ಮಾಡುವ ಮಟ್ಟಕ್ಕೆ ಅಲ್ಲಿ ಪರಿಸ್ಥಿತಿ ಪ್ರತಿ ಕ್ಷಣ ನಮ್ಮೆದುರು ನಿಲ್ತಾ ಇದೆ. ಹಾಗಾಗಿ ಈ ರೀತಿಯ ಒಂದು ಉದ್ವಿಗ್ನದ ವಾತಾವರಣದಲ್ಲಿ ನಾವು ಹೇಗೆ ಕೆಲಸ ಮಾಡಬೇಕು? ಇವತ್ತು ನಾವು ಮಾಡಿದ ಪಟ್ಟಿಗೆ ಉತ್ತರಿಸುವ ಅಧಿಕಾರ ಅವ್ರಿಗಿದೆ, ಪ್ರಶ್ನಿಸುವ ಅಧಿಕಾರ ಇದೆ, ಸರಿ ತಪ್ಪುಗಳನ್ನು ಸರಿಯಾಗಿ ಮಾಡಿ ವಿವೇಚಿಸಿ ಅದನ್ನು ಸರಿಪಡಿಸುವ ಅವಕಾಶ ಇದೆ. ಇದು ಕೋರ್ಟೇ ಅದನ್ನು ಹೇಳಿದೆ. ಇವೆಲ್ಲವನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟಿಗೆ ಅತ್ಯಂತ ಖಡಕ್ಕಾಗಿ ಕೌಂಟರ್ ಅಫಿಡವಿಟ್ ಅನ್ನ ಸಲ್ಲಿಸುವ ಮೂಲಕ ಮಮತಾ ಬ್ಯಾನರ್ಜಿ ಅವರಿಗೆ ಸರಿ ತಪರಾಕಿಯನ್ನು ಹಾಕಿದೆ, ಮುಖಭಂಗ ಆಗ್ತಾ ಇದೆ. ಕೇಜ್ರಿವಾಲು ಜೈಲಿಗೆ ಹೋಗಿ ಜೈಲಿಂದಲೇ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂತ ದುಸ್ಸಾಹಸವನ್ನ ಮಾಡಿದರು. ಇದೇ ಮಮತಾ ಬ್ಯಾನರ್ಜಿ ಅವರು ಸ್ವತಃ ಮುಖ್ಯಮಂತ್ರಿ ಆಗಿದ್ದು ಸಾರ್ವಜನಿಕರನ್ನ ರೊಚ್ಚಿಗೇಳಿಸುವ, ಅವರನ್ನ SIR ಅಧಿಕಾರಿಗಳ ಮೇಲೆ ಮುಗಿಬೀಳುವಂತ ಕೆಲಸಕ್ಕೆ ಅವರ ಭಾಷಣ ಪ್ರೇರಕವಾಗ್ತಾ ಇದೆ. ಅದರ ಜೊತೆಗೆ ಅವರೇ ಸುಪ್ರೀಂ ಕೋರ್ಟ್ ಬಂದು ವಾದ ಮಾಡುವ ಮೂಲಕ ಒಂದು ಹೊಸ ಪರಂಪರೆಗೂ ನಾಂದಿ ಹಾಡಿದ್ದಾರೆ.
ಇನ್ನೊಂದು ಘಟನೆಯನ್ನು ಎಲೆಕ್ಷನ್ ಕಮಿಷನ್ ಕೌಂಟರ್ ಅಫಿಡವಿಟ್ ಅಲ್ಲಿ ಮೆನ್ಷನ್ ಮಾಡಿದೆ. 14/1/2026 ಮಮತಾ ಬ್ಯಾನರ್ಜಿ ಎಲೆಕ್ಷನ್ ಕಮಿಷನ್ ವಿರುದ್ಧ ಭಯಾನಕವಾಗಿ ಜನರನ್ನ ಕಮಿಷನ್ ಎದುರು ರೊಚ್ಚಿಗೆಬ್ಬಿಸುವ ಕೆಲಸ ಭಾಷಣವನ್ನ ಮಾಡಿದ್ದಾರೆ. ಅದರ ಪೂರ್ಣ ವಿವರವನ್ನ ಕೋರ್ಟಿಗೆ ನಾವು ಸಲ್ಲಿಸ್ತಾ ಇದ್ದೇವೆ ಅಂತ ಹೇಳಿ ಅವರು ಅದನ್ನು ಸಲ್ಲಿಸಿದ್ದಾರೆ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಅನ್ನ, ಅಧಿಕಾರಿಗಳನ್ನ, ಕೆಲಸಗಾರರನ್ನ, ಅಲ್ಲಿ ಸ್ಥಳೀಯವಾಗಿ ಒಂದು ಸ್ಟಡಿಗೆ ಹೋಗ್ತಾ ಇರುವಂಥ ಕೆಲಸಗಾರರನ್ನ, ಆಫೀಸರ್ಸನ್ನು ತೀವ್ರವಾಗಿ ಟಾರ್ಗೆಟ್ ಮಾಡುವ ಮತ್ತು ಅವರ ಕೊಲೆಯನ್ನು ಮಾಡುವ, ಅವರ ಜೀವಹಾನಿ ಮಾಡುವಂಥ ಮಟ್ಟಕ್ಕೆ ಪ್ರತಿ ಕ್ಷಣವೂ ಅಲ್ಲಿ ನಡೀತಾ ಇರುವಂಥ ಪ್ರಯತ್ನ, ಕಂಪ್ಲೀಟ್ ದಾಖಲೆಗಳನ್ನು ಸುಪ್ರೀಂ ಕೋರ್ಟಿಗೆ ಎಲೆಕ್ಷನ್ ಕಮಿಷನ್ನು ಒಪ್ಪಿಸಿದೆ. ಜೊತೆಗೆ ಅಂಥ ಕೆಲಸ ನಡೆದರೂ ಕೂಡ ಎಲ್ಲಿಯೂ ಅವರ ಮೇಲೆ ಕೇಸ್ ಆಗಿಲ್ಲ, FIR ಆಗಿಲ್ಲ. 15/1/2026 SIR ತನಿಖಾ ಪ್ರಕ್ರಿಯೆ ನಡೀತಿರೋ ಸ್ಥಳದ ಮೇಲೆ 700ಕ್ಕೂ ಹೆಚ್ಚು ಜನ ಏಕಾಏಕಿ ದಾಳಿ ಮಾಡಿದ್ರು, ಅಟ್ಯಾಕ್ ಮಾಡಿದ್ರು. ಆದರೆ ಒಂದೇ ಒಂದು ಅಂಥವ್ರ ಮೇಲೆ ಯಾವ FIR ಆಗಿಲ್ಲ. ಸಾಂವಿಧಾನಿಕವಾದ ಪ್ರಕ್ರಿಯೆಯನ್ನ ಮಾಡುವಂಥ ವರ್ಕರ್ಸ್ ಮೇಲೆ, ಅಧಿಕಾರಿಗಳ ಮೇಲೆ ಗೂಂಡಾಗಿರಿ ನಡೀತಾ ಇರುವಂಥದ್ದು ಕೇವಲ ವೆಸ್ಟ್ ಬೆಂಗಾಲದಲ್ಲೇ ಹೊರತು ಬೇರೆ ಎಲ್ಲೂ ಅಲ್ಲ. ವೆಸ್ಟ್ ಬೆಂಗಾಲದಲ್ಲಿ ಯಾವ ರೀತಿ ಇದೆ ಅಂತಂದ್ರೆ ಆ ಪರಿಸ್ಥಿತಿ ಇನ್ನು ಯಾವ ರಾಜ್ಯದಲ್ಲೂ ಇಲ್ಲ. ಮತ್ತೆ ಅಂಥ ಪರಿಸ್ಥಿತಿಯ ಪ್ರಕೋಪ, ಪ್ರತಿಕೂಲ ವಾತಾವರಣ, ಜೀವಘಾತಕ ಸಂಗತಿಗಳು, ಜೀವ ಭಯ ಇಷ್ಟು ಇದ್ದೂ ಕೂಡ ನಾವು ಕೆಲಸ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದು ನಮ್ಮ ಪ್ರಜಾಪ್ರಭುತ್ವದ ಮೇಲೆ, ನಮ್ಮ ಹಕ್ಕುಗಳ ಮೇಲೆ, ನಮ್ಮ ಅಧಿಕಾರದ ವ್ಯಾಪ್ತಿಯ ಮೇಲೆ, ಸಂವಿಧಾನದ ಮೇಲೆ ನಮಗೆ ನಂಬಿಕೆ, ನ್ಯಾಯಾಂಗದ ಮೇಲೆ ನಂಬಿಕೆ, ಈ ಎಲ್ಲ ನಂಬಿಕೆಗಳೇ ಇರೋದ್ರಿಂದ ನಾವು ಕೆಲಸ ಮಾಡ್ತಿದ್ದೇವೆ ಹೊರತು ಇಲ್ಲದೇ ಇದ್ದರೆ ಯಾವುದೇ ಹಂತದಲ್ಲೂ ಅಲ್ಲಿ ಕೆಲಸ ಮಾಡುವಂಥ ಪರಿಸ್ಥಿತಿ ಇಲ್ಲ. ಒಂದು ರಾಜ್ಯದಲ್ಲಿ ಒಂದು ಸಾಂವಿಧಾನಿಕವಾದಂಥ ಪ್ರಕ್ರಿಯೆ ನಡೆಯುವಾಗ ರಾಜ್ಯಾಧಿಕಾರ ಕೊಡಬೇಕಾದಂಥ ಸಹಕಾರ ಏನು, ಸಪೋರ್ಟ್ ಏನು? ಆದರೆ ಅದಕ್ಕೆ ವಿರುದ್ಧವಾಗಿ ಜನರೇ ನಮ್ಮ ಮೇಲೆ ಬಂದು ಮುಗಿಬೀಳುವ ಹಾಗೆ, ನಮ್ಮನ್ನು ಮುಗಿಸುವ ಹಾಗೆ, ಸರ್ಕಾರವೇ ನಮ್ಮ ಎದುರು ನಿಂತು ನಮ್ಮನ್ನೇ ಗೂಂಡಾಗಳ ಥರ ನೋಡೋದಾದರೆ, ಗೂಂಡಾಗಿರಿಯನ್ನು ಮಾಡೋದಾದರೆ ನಾವು ಹೇಗೆ ಕೆಲಸ ಮಾಡೋದು ಅಂತೇಳಿ ಸುಪ್ರೀಂ ಕೋರ್ಟಿಗೆ ಅತ್ಯಂತ ಪ್ರಬಲವಾದ ಸಾಕ್ಷ್ಯಾಧಾರಗಳು, ಅಂಕಿ ಅಂಶಗಳು, ಘಟನೆಗಳ ವಿವರಗಳು ಎಲ್ಲವನ್ನ ಇಟ್ಟು ಮಮತಾ ಬ್ಯಾನರ್ಜಿಯವರ ಜಂಗಾಬಲವನ್ನೇ ಉಡುಗಿಸಿದೆ. ಮಮತಾ ಬ್ಯಾನರ್ಜಿ ಅವರು ಏನು ತಿಳ್ಕೊಂಡು ಹೋಗಿದ್ರೋ ಅದಕ್ಕೆ ವಿರುದ್ಧವಾಗಿ ಆಗ್ತಾ ಇದೆ. ಮತ್ತೆ ಸುಪ್ರೀಂ ಕೋರ್ಟ್ ಇದೆಲ್ಲವನ್ನ ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದೆ. ಸೊ ಇದು ಬಹುಶಃ ಮಮತಾ ಬ್ಯಾನರ್ಜಿ ಅವರಿಗೆ ಪ್ರಥಮ ಹಂತದಲ್ಲೇ ಸುಪ್ರೀಂ ಕೋರ್ಟಲ್ಲಿ ಆದಂಥ ಬಹಳ ದೊಡ್ಡ ಆಘಾತ ಮತ್ತು ಮರ್ಮಾಘಾತ. ಇನ್ನು ಪಿಕ್ಚರ್ ಬಾಕಿ ಇದೆ, ಇದು ಟ್ರೇಲರ್ ಮಾತ್ರ. ಎಲೆಕ್ಷನ್ ಕಮಿಷನ್ ಏನು ಅಲ್ಲಿ ಮಂಡಕ್ಕಿ ತಿಂದ್ಕೊಂಡು ಕೂತಿಲ್ಲ. ಅವರು ಸಂಪೂರ್ಣ ದಾಖಲೆಯನ್ನು ಇಟ್ಕೊಂಡಿದ್ದಾರೆ, ಸಂಪೂರ್ಣ ಅದನ್ನು ಸುಪ್ರೀಂ ಕೋರ್ಟಿಗೆ ಕೊಡ್ತಾ ಇದ್ದಾರೆ. ಅವರೇ ಹೈಕೋರ್ಟಿನಲ್ಲಿ, ಕೋಲ್ಕತ್ತಾ ಹೈಕೋರ್ಟಿನಲ್ಲಿ ನಮಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕಾಗಿ ವೆಸ್ಟ್ ಬೆಂಗಾಲಿಗೆ ಸಂಬಂಧಪಟ್ಟಂಥ ಕೇಸನ್ನು ಸುಪ್ರೀಂ ಕೋರ್ಟಿಗೆ ಬಂದಿದ್ದಾರೆ. ಎಲೆಕ್ಷನ್ ಕಮಿಷನ್ ಕೂಡ ಹಲವು ಕೇಸ್ಗಳನ್ನು ಸುಪ್ರೀಂ ಕೋರ್ಟಲ್ಲೇ ತಂದು ಇತ್ಯರ್ಥ ಮಾಡಲಿಕ್ಕೆ ಹೊರಟಿರುವ ಕಾರಣವೇ ಸ್ಥಳೀಯವಾಗಿ ನ್ಯಾಯಾಂಗ ವ್ಯವಸ್ಥೆಗೂ ನ್ಯಾಯದಾನ ಮಾಡುವಂಥ ಒಂದು ಸುವ್ಯವಸ್ಥಿತವಾದಂಥ ವಾತಾವರಣ ಇಲ್ಲ, ಸುಭಗತನದ ವಾತಾವರಣ ಇಲ್ಲ. ಅಲ್ಲೂ ಗೂಂಡಾಗಳನ್ನು ನುಗ್ಗಿಸಲಾಗ್ತಾ ಇದೆ. ನ್ಯಾಯಾಂಗದ ಒಳಗಡೆ ಗೂಂಡಾಗಿರಿ ನಡೀತಾ ಇದೆ. ನ್ಯಾಯಾಧೀಶರೇ ಪೀಠದಿಂದ ಓಡಿ ಹೋಗುವಂಥ ಒಂದು ಭಯಾನಕ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ವೆಸ್ಟ್ ಬೆಂಗಾಲ್ದಲ್ಲಿ. ಆದ್ದರಿಂದ ನೀವು ಇದನ್ನ ಸಂಪೂರ್ಣವಾಗಿ ಪರಿಶೀಲಿಸಬೇಕು ಅಂತ ಎಲೆಕ್ಷನ್ ಕಮಿಷನ್ ಕೊಟ್ಟಂತ ಕೌಂಟರ್ ಅಟ್ಯಾಕ್ ಏನಿದೆ, ಕೌಂಟರ್ ಅಫಿಡವಿತ್ತು, ಅದೀಗ ಮಮತಾ ಬ್ಯಾನರ್ಜಿಯವರ ಕುತ್ತಿಗೆಗೆ ಬಂದಿದೆ. ನಮಸ್ತೆ.